ಹೀಗಾಗಿ ಈ ಪರಿಸರವನ್ನು ನಾವು ಉಳಿಸಬೇಕು, ಜೊತೆಗೆ ಮುಂದಿನ ಪೀಳಿಗೆಗೂ ಸಹಿತ ಅದನ್ನು ಉಳಿಸಿ ಹೋಗ್ಬೇಕು ನಾವು. ಅದಕ್ಕೋಸ್ಕರ ನಾವು ಇಲ್ಲಿ ಪರಿಸರದಲ್ಲಿ ಬದುಕಬೇಕು, ಮುಂದಿನ ಪೀಳಿಗೆಗೂ ಏನಪ್ಪಾ ಅಂತಂದ್ರೆ ಬದುಕಲು ಅವಕಾಶ ಮಾಡಿಕೊಡ್ಬೇಕು, ಜೊತೆಗೆ ಇನ್ನಿತರ ಜೀವಿಗಳಿಗೂ ನಾವು ಏನಪ್ಪಾ ಅಂದ್ರೆ ಬದುಕಲು ಅವಕಾಶವನ್ನು ಒದಗಿಸ್ಬೇಕು. ಅದೆಲ್ಲ ಯಾರ ಕೈಯಲ್ಲಿ ಐತಪ್ಪ ಅಂದ್ರೆ ಮಾನವನ ಕೈಯಲ್ಲಿ ಐತಿ. ಅದಕ್ಕೋಸ್ಕರ ನಾವು ನೈಸರ್ಗಿಕ ಸಂಪನ್ಮೂಲಗಳು ಈ ಪರಿಸರದಲ್ಲಿ ಏನು ಸಿಗ್ತಾ ಇದಾವಲ್ಲ, ಇವೆಲ್ಲ ನೈಸರ್ಗಿಕ ಸಂಪನ್ಮೂಲಗಳನ್ನ ಉಳಿಸುವಂತ ಕಾರ್ಯವನ್ನು ನಾವು ಮಾಡಬೇಕು, ಯಥೇಚ್ಛವಾಗಿ ಬಳಸಬಾರ್ದು. ಮಾನವನಿಗೆ ಆಸೆ ಇರಬೇಕು, ಆದ್ರೆ ಅತಿಯಾದಂತ ಆಸೆ ಇರಬಾರ್ದು. ಅತಿಯಾದಂತ ಆಸೆಯಿಂದ ಈ ಪರಿಸರ ಏನಾಗ್ತಾ ಇದೆಪ್ಪ ಅಂದ್ರೆ ಹಾಳಾಗ್ತಾ ಇದೆ. ಅದಕ್ಕೋಸ್ಕರ ಅವರು ಹೇಳಿರುವಂತಹ ವಿದ್ಯಾರ್ಥಿಗಳು ಹೇಳಿರುವಂತಹ ವಿಧಾನಗಳನ್ನ ಅನುಸರಿಸಿಕೊಂಡು ಏನಪ್ಪಾ ಅಂದ್ರೆ ನಾವು ಪರಿಸರವನ್ನು ಉಳಿಸುವುದನ್ನು ಕಲಿಬೇಕು. ಯಾವಾಗ ನಾವು ಪರಿಸರನ ಉಳಿಸ್ತೀವಿ ಅಂದಾಗ ಮಾತ್ರ ನಾವು ಉಳಿತೀವಿ. ಪರಿಸರವನ್ನು ಉಳಿಸದೇ ಇದ್ರೆ ನಾವು ಇರಲ್ಲ. ಇದಕ್ಕೊಂದು ದೊಡ್ಡ ಎಕ್ಸಾಂಪಲ್ ಅಪ್ಪ ಅಂದ್ರೆ ಮಾನವನ ಆಯುಷ್ಯ. ಮಾನವನ ಆಯುಷ್ಯ ಏನಾಗಿದೆ, ಈಗ ಕಡಿಮೆ ಆಗಿದೆ. ಮೊದಲು ಏನಪ್ಪಾ ಅಂತಂದ್ರೆ ಪಠ್ಯ ಪುಸ್ತಕದಲ್ಲಿ ಮಾನವನ ಆಯುಷ್ಯ ಎಷ್ಟಂತ ಕೊಡ್ತಾ ಇದ್ರು ಅಂದ್ರೆ 100 ಅಂತ ಕೊಡ್ತಾ ಇದ್ರು. ಈಗ ಪಠ್ಯ ಪುಸ್ತಕ ತೆಗೆದು ನೋಡ್ರಿ, ಮಾನವನ ಆಯುಷ್ಯ ಎಷ್ಟಪ್ಪ ಅಂದ್ರೆ 60 ರಿಂದ 70 ಅಂತ ಕೊಡ್ತಾರೆ. ಈಗ ಹಿಂಗೆ ಬರ್ತಾ ಬರ್ತಾ ಹೋದ್ರೆ ಮಾನವನ ಆಯುಷ್ಯ ಎಷ್ಟಾಗ್ತದಪ್ಪ 50 ನಿಲ್ತದ, ಬಂದು 50 ವರ್ಷ ಬದುಕಿದ್ರೆ ದೊಡ್ಡದು ಗ್ರೇಟ್ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಅದಕ್ಕೆಲ್ಲ ಕಾರಣ ಯಾರಪ್ಪ ಅಂದ್ರೆ ಮಾನವನೇ. ಸೊ ಅದಕ್ಕೆ ನಾವು ಅತಿಯಾದಂತ ಆಶೆಯನ್ನು ಮಾಡದೆ ಈ ಪರಿಸರವನ್ನ ಉಳಿಸಲು ನಮ್ಮಿಂದಲೇ ಏನಪ್ಪಾ ಅಂದ್ರೆ ಜಾಗೃತಿ ಪ್ರಾರಂಭ ಆಗ್ಬೇಕು. ಮೊದಲು ನಮ್ಮಲ್ಲಿ ಆ ಜಾಗೃತಿ ಇರಬೇಕು, ಪರಿಸರವನ್ನು ಉಳಿಸ್ಬೇಕೆಂಬ ಜಾಗೃತಿ ನಮ್ಮಿಂದ ಆದ್ರೆ ಮಾತ್ರ ಏನಾಗ್ತದಪ್ಪ ಅಂತಂದ್ರೆ ಮತ್ತೊಬ್ರು ಮಾಡ್ತಾರೆ, ಅದನ್ನ ಮತ್ತೊಬ್ರು ಉಳಿಸುವಂತ ಕೆಲಸವನ್ನ ಮಾಡ್ತಾರೆ. ನಾವು ಅಕಸ್ಮಾತ್ ಕೇವಲ ಬರೀ ಹೇಳೋದಾಗಿರ್ಬೋದು, ನಾವು ಪರಿಸರ ಉಳಿಸ್ರಿ ಅಂತ ಹೇಳ್ಕೊತ ಹೋಗಿ ನಾವು ಮಾಡದೇ ಇದ್ರೆ ತಾನ ಮಾಡಲ್ಲ, ಉಳಿದವ್ರಿಗೆ ಹೇಳ್ತಲ್ಲ ಅಂತ ಹೇಳುವಂತಹ ಸಂದರ್ಭಗಳು ಬರ್ತಾ ಇದಾವೆ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಮೊದಲು ಪರಿಸರ ಉಳಿಸಲು ಶ್ರಮಿಸಬೇಕು, ಆಮೇಲೆ ಮತ್ತೊಬ್ಬರಿಗೆ ಜಾಗೃತಿಯನ್ನು ಮೂಡಿಸಬೇಕು. ಅಂದಾಗ ಮಾತ್ರ ಈ ಒಂದು ನಮ್ಮ ಪರಿಸರ ಏನಾಗ್ತದ ಉಳಿತದ. ಜೊತೆಗೆ ಸರ್ಕಾರದ ಕಟ್ಟುನಿಟ್ಟಿನ ಕಾಯ್ದೆಗಳೇನಿದಾವಲ್ಲ ಅವೆಲ್ಲವನ್ನೂ ಏನಪ್ಪಾ ಅಂದ್ರೆ ನಾವು ಪಾಲನೆ ಮಾಡಬೇಕು. ಅರ್ಥ ಆಯ್ತಾ? ಓಕೆ, ನಾವೆಲ್ಲರೂ ಪರಿಸರವನ್ನು ಉಳಿಸೋಣ, ಮುಂದಿನ ಪೀಳಿಗೆಗೂ ಸಹಿತ ಅದನ್ನ ಉಳಿಸಿ ಹೋಗೋಣ. ಈ ಒಂದು ವಿಷಯವನ್ನು ಪ್ರಸ್ತುತಪಡಿಸಿರುವಂತಹ ಇಬ್ಬರು ವಿದ್ಯಾರ್ಥಿಗಳಿಗೆ ತುಂಬ ಧನ್ಯವಾದಗಳು.